ಘಟನೆ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ, ದರ್ಶನ್ಗೆ ವಿಚಾರ ಗೊತ್ತಾಗೋದಕ್ಕೆ A3 ಆರೋಪಿ ಪವನೇ ಕಾರಣ. ಪವಿತ್ರ ಗೌಡ ಹೇಳಿಕೆ ಆಧರಿಸಿ ಪವನ್ಗೂ ಕೂಡ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ಈ ವೇಳೆ ಹಲವು ವಿಚಾರಗಳನ್ನ A3 ಆರೋಪಿ ಪವನ್ ಬಾಯ್ಬಿಟ್ಟಿದ್ದಾನೆ. ಪವಿತ್ರ ಹೆಸರಲ್ಲಿ ರೇಣುಕಾ ಜೊತೆ ನಾನ್ ಚಾಟ್ ಮಾಡ್ತಾ ಇದ್ದೆ, ಮೊಬೈಲ್ ನಂಬರ್ ಪಡ್ಕೊಂಡೆ, ದರ್ಶನ್ ಸರ್ಗೂ ಈ ವಿಷಯವನ್ನ ತಿಳಿಸಿದೆ. ರೇಣುಕಾ ಸ್ವಾಮಿ ಕರೆಸಿ ಹಲ್ಲೆ ಮಾಡಿದಾಗ ಆತನ ಪ್ರಾಣ ಹೋಗಿದೆ, ಸಾಯಿಸೋ ಉದ್ದೇಶ ಇರಲಿಲ್ಲ ಅಂತ ಉತ್ತರ ಕೊಡ್ತಾ ಇದ್ದಾನೆ ಪವನ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವು ನೀಡ್ತಾರೆ. ಶಿವು, ಈ ಪ್ರಕರಣ ಇಷ್ಟು ದೊಡ್ಡ ಮಟ್ಟಕ್ಕಾಗೋದಕ್ಕೆ ಪವಿತ್ರ ಮಾತು ಕೇಳದೆ ಈ ಪವನ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ದರ್ಶನ್ಗೆ ಹೇಳಿರೋದೇ ಕಾರಣ. ಹಾಗಾದ್ರೆ ವಿಚಾರಣೆ ಸಂದರ್ಭದಲ್ಲಿ ಈ ಪವನ್ ಹೇಳ್ತಾ ಇರೋದು ಏನು? ಪವಿತ್ರ ಬೇಡ ಅಂತ ಹೇಳಿದ್ರು, ದರ್ಶನಿಗೆ ಯಾಕೆ ಹೇಳಿದ್ದಂತೆ ಈ ವಿಚಾರವನ್ನ? ಸಭಾ ಪ್ರಕರಣದಲ್ಲಿ A3 ಆರೋಪಿಯಾಗಿರುವಂತಹ ಪವನ್ ಪವಿತ್ರ ಗೌಡ ಅವರ ಮನೆಯಲ್ಲಿ ಕೆಲಸದಾತ, ಜೊತೆಗೆ ಅವರ ಕೆಲವೊಂದಷ್ಟು ವ್ಯವಹಾರಗಳನ್ನು ನೋಡ್ಕೊಳ್ಳುವಂತ ಕೆಲಸವನ್ನ ಪವನ್ ಮಾಡ್ತಿರ್ತಾನೆ. ಜೊತೆಗೆ ದರ್ಶನ್ಗೂ ಕೂಡ ಪವನ್ ಅತ್ಯಾಪ್ತ ಆಗಿರ್ತಾನೆ. ಮೊದಲಿಗೆ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮಾಡಿರುವಂತಹ ಅಶ್ಲೀಲ ಮೆಸೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಮೊದಲಿಗೆ ಈ ವಿಚಾರವನ್ನು ತಿಳಿಸುವಂಥದ್ದೇ ಪವನ್ನ ಬಳಿ. ಪವನ್ಗೆ ನೋಡು, ಈ ರೀತಿಯಾಗಿ ಮೆಸೇಜ್ ಬರ್ತಿದೆ, ಯಾರು ಅನ್ನೋದನ್ನ ಪತ್ತೆ ಮಾಡು ಅಂತೇಳಿ ಮೊದಲಿಗೆ ಪವಿತ್ರ ಗೌಡ ಈ ಪವನ್ಗೆ ಹೇಳ್ತಾರೆ. ಆದರೆ ಪವಿತ್ರ ಗೌಡ ಎಲ್ಲೂ ಕೂಡ ವಿಚಾರವನ್ನ ತಗೊಂಡೋಗಿ ದರ್ಶನ್ಗೆ ಹೇಳು ಅಂತೇಳಿ ಹೇಳೋದಿಲ್ಲ. ಆದರೆ ಪವಿತ್ರ ಗೌಡರಿಂದ ವಿಚಾರವನ್ನ ತಿಳ್ಕೊಂಡಂತ ಪವನ್ ಮಾಡುವಂಥದ್ದು ನೇರವಾಗಿ ಹೋಗಿ ದರ್ಶನ್ಗೆ ವಿಚಾರವನ್ನ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾನೆ. ಜೊತೆಗೆ ಪವಿತ್ರ ಗೌಡ ಹೆಸರಲ್ಲಿ ಈತ ಕೂಡ ಚಾಟ್ ಅನ್ನ ಮಾಡೋದು ಪವಿತ್ರ ಗೌಡರ ಮೊಬೈಲ್ ನಂಬರ್ ಇಂದ ರೇಣುಕಾ ಸ್ವಾಮಿಗೆ ಚಾಟಿಂಗ್ ಅನ್ನ ಮಾಡಿ ಆ ರೇಣುಕಾ ಸ್ವಾಮಿಯ ಮೊಬೈಲ್ ನಂಬರ್ ಅನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಪವನ್ ಮಾಡ್ತಾನೆ. ತದನಂತರದಲ್ಲಿ ದರ್ಶನ್ ಅವ್ರಿಗೆ ವಿಚಾರವನ್ನ ತಿಳಿಸುವಂತ ಕೆಲಸವನ್ನ ಪವನ್ ಮಾಡ್ತಾನೆ. ಜೊತೆಗೆ ಶೆಡ್ಗೆ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಭಯವನ್ನ ಹುಟ್ಟಿಸುವಂತ ಪ್ರಯತ್ನವನ್ನ ನಾವು ಮಾಡಿದ್ವಿ. ಕೊಲೆ ಮಾಡುವಂತ ಉದ್ದೇಶ ಇರಲಿಲ್ಲ, ಸಾಯಿಸುವಂತ ಉದ್ದೇಶ ಇರಲಿಲ್ಲ. ಆದ್ರೆ ಆತ ರೇಣುಕಾ ಸ್ವಾಮಿ ಹಲ್ಲೆಗೊಳಗಾದವನು ಮೂರ್ಛೆ ಹೋಗಿದ್ದಾನೆ ಅಂತೇಳಿ ನಾವು ಭಾವಿಸ್ಕೊಂಡ್ವಿ. ಆದ್ರೆ ಆತ ಸತ್ತೋಗಿದ್ದಾನೆ. ಆತ ಮರಣ ಹೊಂದಿದ್ದು ನಮ್ಗೆ ಕೆಲವೊಂದಷ್ಟು ನಿಮಿಷಗಳಾದ್ಮೇಲೆ ನಮಗೆ ಗೊತ್ತಾಯ್ತು. ನಮಗೆ ಸಾಯಿಸುವಂತ ಉದ್ದೇಶ ಇರಲಿಲ್ಲ ಅಂತೇಳಿ ಸದ್ಯ ಪವನ್ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಸಭಾ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.